ಪ್ರಶಾಂತ್, ಯಾರಿಗೆ ಯುಗಾದಿ ಇನ್ನೇನು ಬಂತು, ಯಾರಿಗೆ ಸಿಹಿ ಯಾರಿಗೆ ಬೇವು ಅನ್ನೋ ರೀತಿ ಇದೆ ಬಿಜೆಪಿಯಲ್ಲಿ. ಆದರೆ ಎಲ್ರಿಗೂ ಒಂಚೂರು ಸಿಹಿ ಸಿಕ್ಕಿದೆ, ಒಂಚೂರು ಬೇವು ಸಿಕ್ಕಿದೆ. ಆದರೆ ಯಾಕೆ ಈಗ ಈ ನೋಟಿಸ್? ಒಂದು ಯತ್ನಾಳ್ ಬಣಕ್ಕೂ ನೋಟಿಸ್ ಕೊಟ್ಟಿದ್ದಾರೆ, ವಿಜೇಂದ್ರ ಬಣದ ಇಬ್ಬರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಇದರ ಜೊತೆಗೆ ಹೆಬ್ಬಾರ್ ಮತ್ತು ST ಸೋಮಶೇಖರ್ಗೆ ಇವರು ನೋಟಿಸ್ ಕೊಟ್ಟಿದ್ದಾರಲ್ಲ. ನನಗೆ ಸರ್ಪ್ರೈಸ್ ಆಗೋಯ್ತು, ನಾನು ಆಶ್ಚರ್ಯಚಕಿತಳಾಗ್ಬಿಟ್ಟೆ. ಯಾಕೆ ಅಂದರೆ ಗ್ಯಾರಂಟಿ ಕಾರ್ಯಕ್ರಮಕ್ಕೂ ಹೋಗಿ ಬಹಳ ದಿಲ್ದಾರಾಗಿ ST ಸೋಮಶೇಖರ್ ಅವರು ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ, ಅಂದರೆ ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮದಲ್ಲಿ ಕೂತು ಗ್ಯಾರಂಟಿ ಬಗ್ಗೆ ಅವ್ರು ಮಾಡಿದಷ್ಟು ಪ್ರಚಾರ ಅವರದ್ದೇ ಕಾಂಗ್ರೆಸ್ ಪಕ್ಷದ ಶಾಸಕರು ಕೂಡ ಮಾಡಿರ್ಲಿಕ್ಕಿಲ್ಲ. ಅದರ ಜೊತೆಗೆ ಹೆಬ್ಬಾರ್ ಬಿಜೆಪಿಯ ನಾಯಕರ ವಿರುದ್ಧವೇ ಹರಿಹಾಯ್ದಿದ್ರು ಕಳೆದ ಬಾರಿ. ಇಷ್ಟೆಲ್ಲ ಆದರೂ ಕೂಡ ಶಾಸಕರು ಕೇಳ್ತಾ ಇದ್ದಿದ್ದು ಪ್ರಶ್ನೆ, ಏನಪ್ಪ ಇದು ಶಿಸ್ತಿನ ಪಕ್ಷ, ಈ ಇಬ್ಬರು ನಾಯಕರ ಬಗ್ಗೆ ಏನು ಕ್ರಮ ತಗೊಂಡಿರಲಿಲ್ಲ ಅಂತ. ಫೈನಲಿ ಈಗ ನೋಟಿಸ್ ಅಂತ ಬಂದಿದೆ. ನನಗನ್ಸುತ್ತೆ ಉಳಿದವರಿಗೆ ನೋಟಿಸ್ ಕೊಡುವುದಕ್ಕಿಂತ ಮುಂಚೆ ಶಿವರಾಮ್ ಹೆಬ್ಬಾರ್ ಮತ್ತು ST ಸೋಮಶೇಖರ್ಗೆ ನೋಟಿಸ್ ಕೊಟ್ಟಿರಲಿಲ್ಲ ಅಂದರೆ ನಿಶ್ಚಿತವಾಗಿ ಕಾರ್ಯಕರ್ತರು ಪ್ರಶ್ನೆ ಕೇಳ್ತಾ ಇದ್ರು, ನೀವು ಬೇರೆ ಪಕ್ಷದ ಕಾರ್ಯಕ್ರಮಕ್ಕೆ ಹೋಗಿ ರಾಜ್ಯಸಭಾ ಚುನಾವಣೆಗಳಲ್ಲಿ ಬೇರೆಯವ್ರಿಗೆ ಓಟ್ ಹಾಕಿರ್ತಕ್ಕಂಥ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ರಿಗೆ ನೀವು ನೋಟಿಸ್ ಕೊಡೋದಕ್ಕಿಂತ ಬೇರೆ ಉಳಿದವ್ರಿಗೆಲ್ಲ ನೋಟಿಸ್ ಕೊಡ್ತಾ ಇದ್ದೀರಿ ಅಶಿಸ್ತನ್ನು, ಮೊದಲು ಆ ಅಶಿಸ್ತನ್ನು ಬಗ್ಗೆ ಗಮನ ಹರಿಸಿ ಅಂತಕ್ಕಂಥದ್ದನ್ನು ಕೇಳ್ತಾರೆ ಅನ್ನೋದಕ್ಕೋಸ್ಕರ ಕಾಟಾಚಾರಕ್ಕೆ ಟೆಕ್ನಿಕಲಿ ಮಾತ್ರ BJPಯಲ್ಲಿರುವ ಕಾಯಾ ವಾಚಾ ಮನಸಾ ಕಾಂಗ್ರೆಸ್ಗೆ ಹೋಗಿರ್ತಕ್ಕಂಥ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ಗೆ ನಿನ್ನೆ ನೋಟಿಸನ್ನು ಕೊಡಲಾಗಿದೆ. ನನಗನ್ಸುತ್ತೆ ಅದು ಔಪಚಾರಿಕತೆ ಮಾತ್ರ. ಯಾಕಂದರೆ ಅವರು ಏನು BJPಯವ್ರನ್ನ ಕೇಳಿ ಯಾವುದನ್ನು ಕೂಡ ಮಾಡ್ತಾ ಇಲ್ಲ, ಅವರಿಬ್ಬರು ಮಾನಸಿಕವಾಗಿ BJPಯಿಂದ ಹೊರ ಹೋಗಾಗಿದೆ. ಆದರೆ ಅನೇಕ ಬಾರಿ ರಾಜಕೀಯ ಪಕ್ಷಗಳು ಏನು ಮಾಡ್ತವೆ ಅಂತಂದರೆ, ತಾವೇ ನೋಟಿಸನ್ನು ನೀಡಿ ಸಸ್ಪೆಂಡ್ ಮಾಡಿದರೆ ಅವ್ರಿಗೆ ತಾವಾಗಿಯೇ ಬೇರೆ ಪಕ್ಷಕ್ಕೆ ಹೋಗ್ಲಿಕ್ಕೆ ಅವಕಾಶ ಕೊಟ್ಟಂತಾಗುತ್ತೆ. ಬೇರೆ ಬೇರೆ ಸಂದರ್ಭದಲ್ಲಿ 2 ನಂಬರ್ಗಳು ಕೂಡ ಮ್ಯಾಟರ್ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಹಾಗೆ ಇಟ್ಕೊಂಡಿರ್ತಾರೆ. ಇದನ್ನು ಹಿಂದೆ ಕಾಂಗ್ರೆಸ್ ಕೂಡ ಮಾಡಿದೆ, ಇವತ್ತು BJP ಕೂಡ ಮಾಡ್ತಾ ಇದೆ. ಆದರೆ ನಿನ್ನೆಯ ರಾತ್ರಿಯ ನೋಟಿಸ್ನಲ್ಲಿ ಓಂ ಪಾಠಕ್ ಕೊಟ್ಟಿರ್ತಕ್ಕಂಥ ಏನು ನೋಟಿಸ್ಗಳಿವೆ ಅದರಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ರೇಣುಕಾಚಾರ್ಯ ಮತ್ತು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರಿಗೆ ಕೊಟ್ಟಿರ್ತಕ್ಕಂಥ ನೋಟಿಸ್. ಫೆಬ್ರವರಿ 10ಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ರಿಗೆ ನೋಟಿಸ್ ಕೊಟ್ಟಾಗ BJP ಹೈಕಮಾಂಡ್ ಮೂಲಗಳು ಹೇಳ್ತಾ ಇದ್ವಿ, ಇಟ್ಸ್ ಅ ಮ್ಯಾಟರ್ ಆಫ್ ಟೈಮ್, ವಿಜೇಂದ್ರ ಮತ್ತೊಮ್ಮೆ ರಾಜ್ಯ ಅಧ್ಯಕ್ಷರಾಗ್ತಕ್ಕಂಥದ್ದು ಫೈನಲ್ ಆಗಿದೆ. ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಗಿಂತ ಮುಂಚೆ ಕರ್ನಾಟಕದ ಅಧ್ಯಕ್ಷರ ಆಯ್ಕೆ 50%ನಲ್ಲೇ ನಡೆಯುತ್ತೆ, ವಿಜೇಂದ್ರ ಮತ್ತೊಮ್ಮೆ ಅಧ್ಯಕ್ಷರಾಗಿ ಮುಂದುವರಿಸ್ತಾರೆ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಮೂಲಗಳು ಹೇಳ್ತಾ ಇದ್ವು. ಆದರೆ 1 ವಾರ ಆಯಿತು, 2 ವಾರ ಆಯಿತು, 3 ವಾರ ಆಯಿತು, ಈಗ 40 ದಿನಗಳ ನಂತರವೂ ಕೂಡ ಇನ್ನೂ ವಿಜೇಂದ್ರರನ್ನು ರಾಜ್ಯ ಅಧ್ಯಕ್ಷರನ್ನಾಗಿ ನೇಮಿಸ್ತಕ್ಕಂಥ ಒಂದು ಔಪಚಾರಿಕ ಪ್ರಕ್ರಿಯೆ ಏನಿದೆ ಅದು ಪೂರ್ಣಗೊಂಡಿಲ್ಲ. ಆ ಕಾರಣದಿಂದ ಈಗ ವಿಜೇಂದ್ರರನ್ನು ಅಧ್ಯಕ್ಷರನ್ನಾಗಿ ಮುಂದುವರಿಸಲು ರ್ಯಾಟಿಫೈ ಮಾಡ್ತದ ಅಥವಾ ಒಂದು 5-6 ತಿಂಗಳು ಹಾಗೆ ಮುಂದುವರಿಸೋದು, ನಂತರ ನೋಡೋಣ ಬಿಹಾರ್ ಚುನಾವಣೆಯ ನಂತರ ಅನ್ನುವ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತಾ ಅನ್ನುವ ಕುತೂಹಲ ಇತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.